ನಿನಗೆ ಹುಟ್ಟಿ ಹೋಗಿದ್ದೀರ ಕಷ್ಟಪಟ್ಟರು ಸಾರುವುದು ಹೊಡಿಯನ್ನೇ ಲೋಕದಲ್ಲಿ ಕರೆಸಿಕೊಂಡವ ಕರ್ತೃತ್ವವನ್ನು ಹೊಂದಿದಂತ ಶ್ರೀಹರಿ ಒಂದು ಕಾಲದಲ್ಲಿ ಅಧ್ಯಯನ ಮಾಡಿದರಲ್ಲ ಈ ಲೋಕದಲ್ಲಿ ಧರ್ಮ ಸಂಸ್ಥಾಪನೆ ಆಗಬೇಕು, ಅನ್ಯಾಯ ಧರ್ಮ ದೂರ ಆಗಬೇಕು ಇರುವಂತ ಒಂದು ಉದ್ದೇಶಕ್ಕಾಗಿ ನನ್ನನ್ನು ಸಂಕಲ್ಪಿಸಿದ್ದಾನೆ. ಅವನ ಸಂಕಲ್ಪದಂತೆ ಈ ಹೊತ್ತಿನಲ್ಲಿ ಪ್ರಕಟಗೊಂಡೆ. ನನ್ನ ಪರಾಕ್ರಮದ ಮುಂದೆ ಈ ಪ್ರಪಂಚದಲ್ಲಿ ಯಾರೊಬ್ಬರು ತಲೆ ಎತ್ತುವ ಹಾಗಿಲ್ಲ. ನನ್ನ ದೃಷ್ಟಿ ತಾಗಿದ ಕ್ಷಣದಲ್ಲಿ ಅರುಣನ ಪಾದವೇ ದತ್ತವಾಗಿ ಹೋಯಿತು. ಆ ಬಳಿಕ ತಂದೆಯಾದಂತಹ ಸೂರ್ಯನಿಗೆ ಕುಷ್ಠವ್ಯಾಧಿ ಆವರಿಸಿಕೊಂಡಿತ್ತಲ್ಲ, ಇದು ಶನಿಯ ಪ್ರತಾಪ. ಆಲೋಚನೆ ಮಾಡಿದ್ರೆ ಒಂದು ಕಾಲದಲ್ಲಿ ಸೂರ್ಯ ದೇವನಿಗೆ ಛಾಯೆಯನ್ನು ಜನಿಸಿದವ, ಶನಿಯಂತೆ ಪ್ರಖ್ಯಾತಿಯನ್ನು ಪಡೆದೆ. ಏನು ಮಾಡಲು ಹೇಳಿ, ನನ್ನ ಪ್ರತಾಪದ ಮುಂದೆ ಈ ಲೋಕದಲ್ಲಿ ಯಾರೊಬ್ಬರು ಕಾಣಿಸುವ ಹಾಗಿಲ್ಲ. ಆದ್ರೆ ಶನಿಯ ಪ್ರಭಾವ ಏನು? ಪ್ರಭಾವದಿಂದ ಅಲ್ಲ, ಶನಿಯ ಮಹಾತ್ಮೆಯಿಂದ ಈ ಲೋಕದಲ್ಲಿ ಏನೆಲ್ಲಾಗಿ ಹೋಗಿದೆ ಎನ್ನುವುದನ್ನು ಲೋಕದವರು ಅರ್ಥ ಮಾಡಿಕೊಂಡಿದ್ದಾರೆ. ನನ್ನಂತಹ ಪರಿಶ್ರಮದಿಂದ ಲೋಕದಲ್ಲಿ ಆಗುವಂತ ಘಟನೆಗಳಿಗೆ ಕಾರಣವಾಗಿ ಹೋಗುವ ನಾನು ಬಡವನು ಬಳ್ಳಿದನಾಗ್ತಾನೆ. ಶ್ರೀಮಂತ ಕ್ಷಣಿಕ ಕ್ಷಣಗಳ ಎಲ್ಲವನ್ನು ಕಳ್ಕೊಂಡು ಬಡವನಾಗಿ ಹೋಗುತ್ತ ಅದೆಷ್ಟೋ ದಿಗ್ದರ್ಶನ ಕಾಣ್ತೇವೆ. ರಾಶಿ ಚಕ್ರದ ಮೇಲೆ ಪ್ರಯೋಗ ಮಾಡ್ತೇವೆ. ಅಷ್ಟಮದ ಶನಿ, ಪಂಚಮದ ಶನಿ, ನವದರ್ಶದ ಶನಿ ಹೀಗೆ ನನ್ನ ಕರೀತಾ ಇದ್ದಾರೆ. ನಮಗೆ ಯಾರಾದರೆ ಬಿಡುವ ಹಾಗಿಲ್ಲ. ಹಾಗಾಗಿ ಶನಿಯನ್ನು ಪ್ರವೇಶ ಮಾಡಿದರೆ ಒಂದು ಎರಡರಲ್ಲಿ ಒಂದಾಗ್ತದೆ ಎನ್ನುವುದು ನಿರ್ಣಯ. ಸರಿ 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 ಈ ಹೊತ್ತಿನಲ್ಲಿ ಹೊರಟು ನಿಂತ ಇವತ್ತಿನ ದಿವಸ ಆಲೋಚನೆ ಮಾಡಿದ್ರೆ ನಮ್ಮ ಪ್ರಯಾಣ ಎಲ್ಲಿಗೆ? ನೆನಪಿಗೆ ಬರುವುದು ಬೇರೆ ಯಾರು ಅಲ್ಲ, ವೈಕುಂಠ ಪತಿಯಾದಂತಹ ಶ್ರೀಹರಿ. ಶ್ರೀಹರಿಯ ಬಳಿಗೆ ನಾನು ಪ್ರವೇಶ ಮಾಡಬಹುದೇ? ಖಂಡಿತ ಸಾಧ್ಯವಿಲ್ಲ. ಯಾಕೆ? ನನಗೆ ಕಾರ್ಯವನ್ನು ನಿಂತವ, ನನ್ನ ಪಾಲಿಗೆ ಉದ್ಯೋಗವನ್ನು ಕರೆಸಿದವ ಆ ಶ್ರೀಹರಿ ಇದ್ದಾನೆ. ನಾರಾಯಣ ಮುಂದೆ ನಮ್ಮ ಬಳೆಯರು ಅದು ತೋರಿಸುವುದಕ್ಕೆ ಸಾಧ್ಯ ಉಂಟಾ? ಖಂಡಿತ ಇಲ್ಲ. ಶ್ರೀಹರಿಯ ಬಳಿಗೆ ಸಾರಲಾರೇನು ಹಾಗೆಂದು ಆಲೋಚನೆ ಮಾಡಿದ್ರೆ ವ್ಯರ್ಥ ತರಿದ್ದಾರೆ. ಬ್ರಹ್ಮದೇವ ಏನು ಮಾಡೋಣ ಹೇಳಿ? ನನ್ನದಂತ ಪ್ರತಾಪವನ್ನು ಅಲ್ಲ ಮಹಾತ್ಮೆಯನ್ನು ಒಂದು ಕಾಲದಲ್ಲಿ ತೋರಿಸಿಬಿಟ್ಟೆ. ಮಗಳಂತೆ ಮದುವೆಯಾದ ಅದರ ಪರಿಣಾಮ ಎಂಬಂತೆ ಪಂಚಮುಖನಾಗಿ ಮಾಡಿದಂತ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಅನುಭವಿಸಿದ. ಆ ಬಳಿಕ ಬ್ರಹ್ಮ ಕಪಾಲವೆಳೆದು ಹೋಯಿತು. ಆ ಬ್ರಹ್ಮನ ಕಪಾಲವೊಂದು ಶಿವನ ಕೈಯನ್ನು ಕಚ್ಚಿ ಆ ಪರಮೇಶ್ವರ ಲೋಕಲೋಕದಲ್ಲಿ ತಿರುಗಾಟ ಮಾಡುವ ಹಾಗೆ ಮಾಡಿದ್ದಲ್ಲ. ಅದು ಪ್ರಾರಬ್ಧ ಅಲ್ಲ, ಅದು ಶನಿಯ ಮಹಾತ್ಮೆ. ಹಾಗಾಗಿ ಏನು ಮಾಡೋಣ ಯಾರ ಬಳಿಗೆ ಹೋಗೋಣ? ಓಹೋ ಆಲೋಚನೆ ಮಾಡಿದ್ರೆ ಉಳಿದ ಒಬ್ಬ ಇದ್ದಾನೆ, ಆ ಪರಮೇಶ್ವರ. ಯಾಕೆ ಚೆನ್ನಾಗಿ ಆಲೋಚನೆ ಮಾಡಿದ್ರೆ ರಾಶಿ ಚಕ್ರದ ಮೇಲೆ ನಾನು ಪ್ರಯೋಗ ಮಾಡ್ತೇನೆ. ಅವರವರ ರಾಶಿ ಅನುಗುಣವಾಗಿ ಬದಕಿದ್ದು ಮತ್ತು ಹೋದ್ರೆ ಕ್ಷಣದಲ್ಲಿ ಪ್ರವೇಶ ಮಾಡಿ ಶನಿಯ ಪ್ರಭಾವವನ್ನು ತೋರಿಸೋಕೆ ಮನ ಮಾಡ್ತೇನೆ. ಆದ್ರೆ ಈ ಹೊತ್ತಿನಲ್ಲಿ ಆ ಪರಮೇಶ್ವರನ ಬಗ್ಗೆ ಆಲೋಚನೆ ಮಾಡಿದ್ರೆ ಸರಿಯಿಂದ ಅನಿಸ್ತಾ ಉಂಟು. ಇಲ್ಲೇ ಇರುವುದಲ್ಲ ವಾಯಸ್ಸ ಗಮನವಾಗಿ ಕಾಣುತ್ತಿರುವಂತ ಕೈಲಾಸ ಶಿಖರವನ್ನು